ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಕೇಂದ್ರ ಅಂತರ್ಜಲ ಮಂಡಳಿ ವತಿಯಿಂದ ರಾಯಚೂರಿನ ಕೃಷಿ ಇಂಜಿನಿಯರಿಂಗ್ ಕಾಲೇಜಿನ ಸಿಲ್ವರ್ ಜುಬಿಲಿ ಸಭಾಂಗಣದಲ್ಲಿ ನಿನ್ನೆ ಅಂತರ್ಜಲ ಸಮಸ್ಯೆಗಳು ಮತ್ತು ನಿರ್ವಹಣೆ ಕುರಿತು 3ನೇ ಶ್ರೇಣಿಯ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರ ಅಂತರ್ಜಲ ಮಂಡಳಿಯ ಪ್ರಾದೇಶಿಕ ನಿರ್ದೇಶಕ ಕೆ ಕೃಷ್ಣಮೂರ್ತಿ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ, ಸಂಶೋಧನಾ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಹಿರಿಯ ವಿಜ್ಞಾನಿಗಳು ದಕ್ಷಿಣ ಪಶ್ಚಿಮ ವಲಯ ಬೆಂಗಳೂರು ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಳಿಕ ಜೆ ಕೃಷ್ಣಮೂರ್ತಿ ಕೃಷಿ, ಕೈಗಾರಿಕೆ ಮತ್ತು ಕುಡಿಯುವ ನೀರಿನ ಅಗತ್ಯತೆಗಳನ್ನು ಪೂರೈಸಲು ಅಂತರ್ಜಲವು ಒಂದು ವಿಶ್ವಾಸಾರ್ಹ ಮೂಲವಾಗಿದೆ. ಭಾರತದಲ್ಲಿ ಅಂತರ್ಜಲವು ಎಲ್ಲಾ ಪ್ರದೇಶಗಳಲ್ಲಿ ಲಭ್ಯವಿದೆ. ಅದರ ಸಮರ್ಥ ಬಳಕೆ ಹಾಗೂ ನಿರ್ವಹಣೆಯ ಬಗ್ಗೆ ಜಾಗರೂಕರಾಗಬೇಕಿದೆ ಎಂದರು. ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಯಾವ್ಯಾವ ತಾಲೂಕಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಥರ ಕ್ಯಾಟಗರೈಸೇಷನ್ ಇದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ನಾವು ಇಂಜಿನಿಯರಿಂಗ್ ಕಾಲೇಜ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ನಾವು ಶೇರ್ ಮಾಡ್ಕೊಳ್ಳೋರಿದ್ದೀವಿ. ಹನುಮಂತಪ್ಪ ಮಳೆ ನೀರು ಕೊಯ್ಲು, ಅಂತರ್ಜಲ ನಿರ್ವಹಣೆ ಕುರಿತು ವಿದ್ಯಾರ್ಥಿಗಳಿಗೆ, ರೈತರಿಗೆ, ವೃತ್ತಿಪರರಿಗೆ ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ಅದಕ್ಕೆ ಬೆಳೆಗಳಿಗಾಗಿರ್ಬೋದು, ಮತ್ತು ಇದಕ್ಕೆ ನಮ್ಮ ಕುಡಿಯ ನೀರಿಗಾಗಿರ್ಬೋದು ಮತ್ತು ಕೈಗಾರಿಕೆ ಇದಕ್ಕಾಗಿರ್ಬೋದು ಯಾವ ರೀತಿ ಬಳಕೆ ಆಗ್ತದೆ, ಅದನ್ನು ಯಾವ ರೀತಿ ಮರುಬಳಕೆ ಮಾಡ್ಕೋಬೇಕು ಮತ್ತು ನೀರಿನ ಲಭ್ಯತೆಯ ಬಗ್ಗೆ ಎಲ್ಲ ವಿವರವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮ, ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿಸ್ತಿದ್ದಾರೆ. ವಿದ್ಯಾರ್ಥಿನಿ ಶೀತಲ್ ಪಠ್ಯ ಹಾಗೂ ಪ್ರಾಯೋಗಿಕ ತರಗತಿಗಳ ಜೊತೆಗೆ ಇಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದಾಗಿ ಅಂತರ್ಜಲದ ಸದ್ಬಳಕೆ ಹಾಗೂ ನಿರ್ವಹಣೆಯ ಬಗ್ಗೆ ಜಾಗೃತಿ ಮೂಡಲಿದೆ ಎಂದು ಅಭಿಪ್ರಾಯಪಟ್ಟರು. ಭಾಳ ಹೆಲ್ಪ್ ಆಕೈತಿ. ಎದಕ್ಕಂತಂದ್ರೆ ಅವರ ಗ್ರೌಂಡ್ ವಾಟರ್ಲಿಂದ ಮುಂದೆ ಅಗ್ರಿಕಲ್ಚರ್ ಇರಿಗೇಷನ್ ಪರ್ಪಸಸ್ ಆ ವಾಟರ್ನ ಬೆಳೆಸ್ಕೋಬಹುದು, ಆಮೇಲೆ ಹೌಸ್ ಹೋಲ್ಡ್ಸಿಗೆ ಯೂಸ್ ಮಾಡ್ಕೋಬಹುದು. ಮತ್ತೋರ್ವ ವಿದ್ಯಾರ್ಥಿ ಆಕಾಶ್ ದೀಪ್ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸರ್ಕಾರದ ಜಲ ಸಂರಕ್ಷಣೆ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಎಂದರು. ಪ್ಲಸ್ ನಮಗೆ ಕನ್ಸರ್ವೇಷನ್ ಸ್ಟ್ರಕ್ಚರ್ಸ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿರ್ಬೋದು, ಇದನ್ನೆಲ್ಲ ನಾವು ಗೌರ್ಮೆಂಟಿಗೆ ಪಾಲಿಸೀಸ್ ಮಾಡೋಕ್ಕೆ ನಮಗೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮಗೆ.